ಪುಷ್ಪ ಅನ್ನೋ ಟ್ರೆಂಡ್ ಸೆಟ್ಟಿಂಗ್ ಸಿನಿಮಾ. ಅದಾದ್ಮೇಲೆ ದಸರಾ ಟೀಸರ್ ಬಂದ್ಮೇಲೆ ಅಯ್ಯೋ ಎಲ್ಲರೂ ಇದೇ ತರ ಮಾಡಕ್ ಶುರು ಆಗೋಯ್ತು ಅಂತ ಒಂದು ಫೀಲ್ ಇತ್ತು. ಪುಷ್ಪ ಮತ್ತು ದಸರಾ ಎರಡು ಬೇರೆ ಬೇರೆ ಸಿನಿಮಾ. ಬ್ಯಾಕ್ ಡ್ರಾಪ್ ಬೇಸ್ ಅಂತ ಏನ್ ಕರಿತೀವಲ್ಲ ಅದು ಒಂದೇ ಇರಬಹುದು. ನಾವು ಇದನ್ನ ಟೀಸರ್ ಅಥವಾ ಟೈಟಲ್ ಅನೌನ್ಸ್ ಮಾಡಿದಾಗ ಎಲ್ಲರೂ ಮಾಡಕ್ ಶುರು ಮಾಡ್ಬಿಟ್ರು ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಆ ಊರು ಸಣ್ಣ ರೀಜನ್ ಆದ್ರೂ ಅದೊಂದು ಸಂಸ್ಕೃತಿ ಸಂಪ್ರದಾಯಗಳ ಸಂಗಮ. ಆ ಜಾಗದಲ್ಲಿ ಬೆಳೆದಿರೋನು, ಅಲ್ಲೇ ಓಡಾಡಿರೋನು. ಯಾವುದೋ ಒಂದು ಜಾಗ ಅಥವಾ ಸಂಸ್ಕೃತಿ ಸಂಪ್ರದಾಯಗಳು ಯಾರೊಬ್ಬರದು ಅಲ್ಲ. ಕಂಬಳ ಅನ್ನೋದು ಒಂದು ಆಳವಾಗಿರೋ ಒಂದು ಸಂಸ್ಕೃತಿ. ಅದ್ರ ಹಿಂದೆ ಇರುವ ಒಂದು ಪ್ರಪಂಚನ ತೆರೆದಿಡುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ರು ಮಾಡಿಲ್ದೇ ಇರೋ ಪಾತ್ರ, ಆಮೇಲೆ ಯಾರು ಎಲ್ಲೂ ಕೇಳಿಲ್ದೇ ಇರೋ ಹೇಳಿಲ್ದೇ ಇರೋ ಅಂತ ಕತೆ. ಪ್ರಾಣಿಗಳ ಪ್ರಪಂಚದಲ್ಲಿ ನಡೆಯುವ ಮನುಷ್ಯನ ಕತೆ ಯಾವ ಥರ ಇರುತ್ತೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಸೊ ಇದೆಲ್ಲದಕ್ಕೂ ಉತ್ತರ ಸಿನಿಮಾ ನೋಡೋದ್ರಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಸದ್ಯಕ್ಕೆ ಕರಾವಳಿ ಭಾಗದ ಸಿನಿಮಾಗಳು, ಆ ಕಡೆಗಿನ ಸೊಗಡಿನ ಬಗ್ಗೆ ಹೆಚ್ಚೆಚ್ಚು ಕಂಟೆಂಟ್ ಹೊಂದಿರುವಂತಹ ಸಿನಿಮಾಗಳು ಸದ್ಯಕ್ಕೆ ಹೆಚ್ಚೆಚ್ಚು ಸೌಂಡ್ ಮಾಡ್ತಾ ಇದೆ. ಈಗ ಕರಾವಳಿ ಅನ್ನುವಂಥ ಟೈಟಲ್ ಇಟ್ಕೊಂಡು ಪ್ರಜ್ವಲ್ ದೇವರಾಜ್ ಅವರ ಒಂದು ಸಿನಿಮಾ ಇವತ್ತು ಮುಹೂರ್ತ ನೆರವೇರಿದೆ. ಸದ್ಯಕ್ಕೆ ನಮ್ಮ ಜೊತೆ ಡೈರೆಕ್ಟರ್ ಇದ್ದಾರೆ. ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವ್ರನ್ನ ಕೇಳ್ತಾ ಹೋಗೋಣ. ಸರ್, ಮೊದಲಿಗೆ ನಾನು ಹೇಳ್ದಂಗೆ ಕರಾವಳಿ ಭಾಗದ ಸಿನಿಮಾಗಳು ಹೆಚ್ಚೆಚ್ಚು ಸೌಂಡ್ ಮಾಡ್ತಾ ಇದೆ. ನೀವು ಕೂಡ ಕರಾವಳಿ ಅನ್ನುವಂಥ ಟೈಟಲ್ ಇಟ್ಕೊಂಡು ಇವತ್ತು ಒಂದು ಸಿನಿಮಾದ ಮುಹೂರ್ತವನ್ನು ನೆರವೇರಿಸಿದ್ರ. ಇದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡೋದಾದ್ರೆ. ತುಂಬ ಜನ ನಾವು ಇದನ್ನ ಟೀಸರ್ ಅಥವಾ ಟೈಟಲ್ ಅನೌನ್ಸ್ ಮಾಡಿದಾಗ ಎಲ್ಲರೂ ಮಾಡೋಕ್ಕೆ ಶುರು ಮಾಡಿಬಿಟ್ರು ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಆದರೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ನಾನು ಕುಂದಾಪುರದವನು. ನಾನು ಅಲ್ಲಿ ಆ ಜಾಗದಲ್ಲಿ ಬೆಳೆದಿರೋನು, ಅಲ್ಲೇ ಓಡಾಡಿರೋನು. ಸೊ ಯಾವುದೋ ಒಂದು ಜಾಗ ಅಥವಾ ಸಂಸ್ಕೃತಿ ಸಂಪ್ರದಾಯಗಳು ಯಾರೊಬ್ಬರದು ಅಲ್ಲ. ಸೊ ಯಾರು ಬೇಕಾದರೂ ಒಂದು ಕತೆ ಒಳಗಡೆ ಆ ಥರದ ಎಲಿಮೆಂಟ್ನ ತರೋವಂಥದ್ದು ಆಗಬಹುದು. ಸೊ ಇದೆಲ್ಲದಕ್ಕೂ ಉತ್ತರ ಸಿನಿಮಾ ನೋಡೋದ್ರಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಯಾಕೆ ಬಂದಿದೆ, ಯಾಕೆ ಕರಾವಳಿ ಮೇಲೆ ಈ ಕತೆ ಆಗಿದೆ, ಯಾಕೆ ಈ ಪರ್ಟಿಕ್ಯುಲರ್ ಕಥೆಯಲ್ಲಿ ಕರಾವಳಿ ಅನ್ನೋ ಟೈಟ್ಲ್ ಇದೆ ಅಂತ ಅನ್ನೋದಕ್ಕೆ ಎಲ್ಲದಕ್ಕೂ ಉತ್ತರ ಸಿನಿಮಾ ಕೊಡುತ್ತೆ. ಸರ್, ನೀವೇ ಹೇಳ್ದಂಗೆ ಕರಾವಳಿ ಅಂತ ಹೇಳಿದ ತಕ್ಷಣ ನಮಗೆ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಇದರಲ್ಲಿ ಕೋಲ ಇರುತ್ತಾ ಅಥವಾ ಯಕ್ಷಗಾನ ಇರುತ್ತಾ, ಬೇರೆ ಬೇರೆ ರೀತಿಯಲ್ಲಿ ಕರಾವಳಿಯಲ್ಲಿ ಏನೇನು ನಡೆಯುತ್ತೆ ಅದೆಲ್ಲವೂ ಇದರಲ್ಲಿ ಇರುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕ್ರಿಯೇಟ್ ಆಗುವಂಥದ್ದು ಸಹಜ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಏನೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸಿನಿಮಾದಲ್ಲಿ ಅಂತ. ಕರಾವಳಿ ಅನ್ನೋದು ಇದೆಯಲ್ಲ ಮೇಡಮ್, ಈ ನಿಮಗೆ ಮಂಗಳೂರಿಂದ ಹಿಡಿದು ಉಡುಪಿ, ಬ್ರಹ್ಮಾವರ, ಕುಂದಾಪುರ, ಬೈಂದೂರು, ಭಟ್ಕಳವರೆಗೂ ಆ ಸಣ್ಣ ರೀಜನ್ ಆದ್ರೂ ಅದೊಂದು ಸಂಸ್ಕೃತಿ ಸಂಪ್ರದಾಯಗಳ ಸಂಗಮ. ನಿಮಗೆ ದೈವಾರಾಧನೆಯಿಂದ ಹಿಡಿದು ಯಕ್ಷಗಾನ, ಕೋಳಿ ಅಂಕ, ಕಂಬಳ, ಕೋಲ, ಸಾಕಷ್ಟು ವಿಚಾರಗಳು ಬರ್ತಾ ಹೋಗ್ತವೆ. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಕಂಬಳ ಅನ್ನೋದು ಒಂದು ಪ್ರಪಂಚ, ಬೇರೆದೇ ಪ್ರಪಂಚ. ಅದನ್ನು ಬಾಯಿ ಮಾತಲ್ಲಾಗಲಿ ಅಥವಾ ಬೇರೆ ಯಾವುದ್ರಲ್ಲಾದರೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಆಳವಾಗಿರೋ ಒಂದು ಸಂಸ್ಕೃತಿ. ಇಮ್ಯಾಜಿನ್ ಮಾಡಿ, ಒಂದೊಂದು ಕಂಬಳಕ್ಕೆ 100, 150, 200 ವರ್ಷಗಳ ಇತಿಹಾಸ ಇದೆ. ಸಾಂಪ್ರದಾಯಿಕ ಕಂಬಳಗಳು 200 ವರ್ಷಗಳಿಗೂ ಮೇಲ್ಪಟ್ಟು ನಡೀತಾ ಇದ್ದಾವೆ ಅಂತಂದರೆ ಅದಕ್ಕೊಂದು ಸರಿಯಾದ ನೇರವಾದ ಆಳವಾದ ಒಂದು ಇತಿಹಾಸ ಇರಬೇಕಲ್ಲ. ಅದ್ರ ಹಿಂದೆ ಇರುವ ಒಂದು ಪ್ರಪಂಚನ ತೆರೆದಿಡುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಇನ್ನು ನಾವು ಫಸ್ಟ್ ಲುಕ್ ನೋಡಿದಾಗ ನಮಗೆ ಅನಿಸಿದ್ದು, ನಮಗೆ ಅಂತಲ್ಲ ಸಾಕಷ್ಟು ಆಡಿಯನ್ಸ್ಗೆ ಇದು ಬಂದೇ ಬರುತ್ತೆ. ಅಂದರೆ ಲೈಕ್ ಕರಾವಳಿ ಭಾಗದ್ದು ಜೊತೆಗೆ ಕಾಂತಾರ ರಿಲೇಟೆಡ್ ಏನಾದರೂ ಇರುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಎದುರಾಗುತ್ತೆ. ಸೊ ಆ ಥರದ್ದು ಏನಾದ್ರು ಇದೆಯಾ ಅಥವಾ ಇದೇ ಬೇರೆ ರೀತಿಯಾದ ಕಥೆನಾ ಅಂತ. ನಾನು ಆಗಲೂ ಪ್ರೆಸ್ ಮೀಟಲ್ಲಿ ಕೂತಾಗಲೂ ಅದನ್ನೇ ಹೇಳಿದೆ. ಪುಷ್ಪ ಮತ್ತು ದಸರಾ ಎರಡು ಬೇರೆ ಬೇರೆ ಸಿನಿಮಾಗಳು, ಬೇರೆ ಬೇರೆ ಕತೆಗಳು. ಮೇಲ್ನೋಟಕ್ಕೆ ಅದೇ ಥರ ಅನಿಸ್ಬೋದು, ಆದರೆ ಆ ಕತೆಗೆ ಒಂದಕ್ಕೊಂದು ಸಂಬಂಧ ಇರಲ್ಲ. ಯಾಕಂದರೆ ಪುಷ್ಪ ಅನ್ನೋದು ಒಂದು ಟ್ರೆಂಡ್ ಸೆಟ್ಟಿಂಗ್ ಸಿನಿಮಾ ಆಗಿತ್ತು. ಅದು ರಿಲೀಸ್ ಆಗಿ ದೊಡ್ಡ ಹಿಟ್ಟಾಗಿ ಅದಾದಮೇಲೆ ದಸರಾ ಟೀಸರ್ ಬಂದಮೇಲೆ ಅಯ್ಯೋ ಎಲ್ಲರೂ ಇದೇ ಥರ ಮಾಡೋಕ್ಕೆ ಶುರು ಆಗೋಯ್ತು ಅಂತ ಒಂದು ಫೀಲ್ ಇತ್ತು ಅಲ್ವಾ. ಸಿನಿಮಾ ರಿಲೀಸ್ ಆದಮೇಲೆ ಅದು ಎಲ್ಲಾದರೂ ಬಂತಾ ಆ ಪ್ರಶ್ನೆ? ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತಂದರೆ ಕಥೆಯಲ್ಲಿ ಒಂದಕ್ಕೊಂದು ಸಂಬಂಧನೇ ಇರಲಿಲ್ಲ. ಇಲ್ಲಿರುವ ಸಿಮಿಲಾರಿಟಿ ಏನು ಅಂತಂದರೆ ಬ್ಯಾಕ್ ಡ್ರಾಪ್ ಬೇಸ್ ಅಂತ ಏನು ಕರಿತೀವಲ್ಲ ಅದು ಒಂದೇ ಇರ್ಬೋದು. ಈಗ ಹಳ್ಳಿ ಅಂತ ಮಾಡಿದಾಗ ಎಲ್ಲ ಹಳ್ಳಿಗಳು, ಭಾರತದ ದೇಶದಲ್ಲಿರೋ ಎಲ್ಲ ಹಳ್ಳಿಗಳು ಒಂದೇ ಥರ ಕಾಣಿಸ್ತವೆ. ಸೊ ಹಾಗಾಗಿ ಹಳ್ಳಿಗಳ ಕತೆ ಮಾಡೋಕೆ ಹೊರಟಾಗ ಸರ್ವೇ ಸಾಮಾನ್ಯವಾಗಿ ಒಂದೇ ಥರದ ಕತೆನಾ ಅಂತ ಅನಿಸುತ್ತೆ. ರಂಗಸ್ಥಳಂಗೂ ಪುಷ್ಪಗೂ ಎಷ್ಟು ಡಿಫ್ರೆನ್ಸ್ ಇದೆ, ಅಥವಾ ಪುಷ್ಪಗೂ ದಸರಾಗೂ ಎಷ್ಟು ಡಿಫ್ರೆನ್ಸ್ ಇದೆ, ಅಷ್ಟು ಡಿಫ್ರೆನ್ಸು ಕಾಂತಾರಗೂ ಕರಾವಳಿಗೂ ಇರುತ್ತೆ. ಇನ್ನು ಪ್ರಜ್ವಲ್ ಅವ್ರನ್ನ ಈ ಒಂದು ಚಿತ್ರಕ್ಕೆ ಆಯ್ಕೆ ಮಾಡೋದಕ್ಕೆ ಏನಾದ್ರು ಪರ್ಟಿಕ್ಯುಲರ್ ರೀಸನ್ ಅಂತ ಏನಾದರೂ ಇದೆಯಾ ಅಥವಾ ಹೇಗೆ ಅಂತ ಹೇಳಿ? ಪರ್ಟಿಕ್ಯುಲರ್ ರೀಸನ್ ಏನು ಅಂತಂದರೆ ಅವ್ರು ಈ ಥರದ್ದು ಮಾಡಿಲ್ಲ. ನಿಮ್ಗೆ ಯಾವಾಗ ಮಾಡಿಲ್ಲದೆ ಇರೋದು ಅಥವಾ ನೋಡಿಲ್ಲದೆ ಇರೋದು ತೋರಿಸ್ತೀವಿ, ಅದು ಸ್ಕ್ರೀನ್ ಮೇಲೆ ವಿಶೇಷವಾಗಿ ಕಾಣಿಸುತ್ತೆ. ನಿಮಗೆ ಖುಷಿ ಆಗುತ್ತೆ, ಅಟ್ರಾಕ್ಟಿವ್ ಅನಿಸುತ್ತೆ, ಇನ್ನೊಂದ್ಸಲ ನೋಡೋಣ ಅಂತ ಅನಿಸುತ್ತೆ. ಮಾಡಿರೋದನ್ನೇ ಮಾಡಿದ್ರೆ ಇಟ್ಸ್ ಎ ರೆಗ್ಯುಲರ್ ಫಾರ್ಮ್ಯಾಟ್ ಅಗೇನ್ ಅಂತ ಅನಿಸುತ್ತೆ. ಸೊ ಆ ಥರದ ಒಂದು ಆಸ್ಪೆಕ್ಟಲ್ಲಿ ಅವ್ರು ಮಾಡಿಲ್ಲದೆ ಇರೋ ಪಾತ್ರ, ಆಮೇಲೆ ಯಾರು ಎಲ್ಲೂ ಕೇಳಿಲ್ಲದೆ ಇರೋ ಹೇಳಿಲ್ಲದೆ ಇರೋ ಅಂಥ ಕತೆ. ಸೊ ಹಾಗಾಗಿ ಆ ಥರದ್ದು ಒಂದು ಕತೆಗೆ ಅವ್ರು ಬೇಕಾಗಿತ್ತು ಅಂತ ಅನಿಸುತ್ತೆ. ಈ ಚಿತ್ರ ಪ್ರಜ್ವಲ್ ಅವ್ರಿಗೂ ಸ್ಪೆಷಲ್, ಜೊತೆಗೆ ಎಷ್ಟು ಡೆಡಿಕೇಟೆಡ್ ಆಗಿದ್ದಾರೆ ಅಂತ ನೀವು ಕೂಡ ಆಗಲೇ ಹೇಳ್ತಾ ಇದ್ರಿ. ಸೊ ಎಷ್ಟೆಲ್ಲ ಪ್ರಿಪ್ರೇಷನ್ಸನ್ನು ಮಾಡಿದ್ರು, ಜೊತೆಗೆ ಒಂದು ಕೋಣ ಕೂಡ ಇದೆ, ಅದನ್ನು ಹೇಗೆ ಪಳಗಿಸಿದ್ರಿ, ಜೊತೆಗೆ ಕಷ್ಟ ಆಯಿತಾ ಅಂತ ಹೇಳಿ? ಆಬ್ವಿಯಸ್ಲಿ ಕಷ್ಟ ಆಗಿರುತ್ತೆ. ಅದೇ ಈ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ.
ಕಷ್ಟ ಅಂತಂದರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗಿದೆ ಅನ್ನೋಷ್ಟಿದೆ. ಯಾಕೆಂದರೆ ಪ್ರತಿ ಸೀನ್ಗಳು ಸೆನ್ಸಿಟಿವ್ ಆಗಿದೆ, ಹೇಳಿಕೊಟ್ಟಿರೋ ವಿಷಯ ಕೂಡ ಸೆನ್ಸಿಟಿವ್ ಆಗಿದೆ. ಪ್ರಾಣಿಗಳ ಪ್ರಪಂಚದಲ್ಲಿ ನಡೆಯುವ ಮನುಷ್ಯನ ಕತೆ ಯಾವ ಥರ ಇರುತ್ತೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಸೊ ಹಾಗಾಗಿ ಇನ್ಮೇಲೆ ಬರೋ ಕಂಟೆಂಟ್ಗಳು ಹಾಗೆ ಇರ್ತವೆ. ನಿಮಗೆ ಇದೆಲ್ಲೂ ಕೇಳಿಲ್ವಲ್ಲ, ಇದಕ್ಕಿಂತ ವಿಶೇಷವಾಗಿರೋ ಕೋಣಗಳು ಬರ್ತವೆ, ಇದಕ್ಕಿಂತ ವಿಶೇಷವಾಗಿರೋ ಪಾತ್ರಗಳು ಬರ್ತಾ ಹೋಗ್ತವೆ. ಡೇ ಬೈ ಡೇ ಅದನ್ನ ರಿವೀಲ್ ಮಾಡ್ತಾ ಹೋಗ್ತೀವಿ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು. ಸೊ ಇದಿಷ್ಟು ಡೈರೆಕ್ಟರ್ ಗುರುದತ್ ಗಾಣಿಗ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಕಾವ್ಯ, ಕನ್ನಡ ಪಿಕ್ಚರ್.